ಹರ್ ಹರ್ ಗರ್ಭದಲ್ಲಿ ಮಹಾಭಾರತವು ಮೆಲು ಮೆಲನೆ ಬೆಳೆದು ಮೈಗೊಂಡು ಒಳೆದೋರ್ತಿದೆ. ಆ ಕುರುಕ್ಷೇತ್ರದಲ್ಲಿ ಬಲಿದಾನವಾಗಲಿ ಯಜ್ಞ ಪಶುಗಳ ಬಲಿಗೆ ಸನ್ನಾಹ ನಡೆಯುತ್ತಿದೆ. ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷಣೆಗೆ ಶ್ರೀ ಹರಿಯು ಕೃಷ್ಣ ವಿಧಾನದಲ್ಲಿ ಮೂಡುವನು ಧರೆಯಲ್ಲಿ. ಮಂಗಳ ಗಭೀರ ಬೀಗರ ಕೂರ ಸ್ವರವದು ಕಂಪಿಸುತ್ತಾ ವಿಶ್ವವನ್ನು ಬ್ರಹ್ಮಾಂಡ ಬೆಲೆಯಿಂದ ಮೊಳಗುತ್ತಿದೆ. ವ್ಯಕ್ತ ಅವ್ಯಕ್ತಗಳ ಸಂಗಮದ ಎದೆಯಲ್ಲಿ ನೋಡಲು ಮಾಯ ಪಿತೂರಿ ಲೋಕವನ್ನು ಮೂದಲಿಸಿ ಗಹಗಹಿಸಿ ನಗುತ್ತಲಿದೆ. ಯಾರೀತ ನಿಡುಜಡೆಯ ಕಿತ್ತಡಿ ಓ ದೂರ್ವಾಸ ಮುನಿವರ. ಯಾರಿಗೆ ಸುಂದರಿ ಕಾಮದೇವನ ಸಿರಿಯ ಕಣ್ಣಿನಂದದ ಕನ್ಯೆ. ಓಹೋ ಈಗರಿತೆ ಕುಂತಿ ಭೋಜನ ಮಗಳು. ಮೆಚ್ಚಿ ಮುನಿವರ ನೈದು ವರಗಳನ್ನು ಕೊಡುತ್ತಿಹನು. ಮಕ್ಕಳಾರನು ಪಡೆಯೇ ನಿಲ್ಲು ನಿಲ್ಲಲ ಮುನಿಯೇ, ನಿಲ್ಲು ನಿಲ್ಲು. ಕಿಚ್ಚ ನೀಡದಿರು ಕನ್ಯೆಯುದರದಲ್ಲಿ. ಎಲೆ ಕುಂತಿ ಅರಿಯದಲೆ ಕೆಣಕುತಿಹೆ ಕಾಲವನ್ನು. ನಿಂತಿಲ್ಲೇ ಮುಂದೆ ನಡೆಯುವ ಮಹಾಲೀಲೆಯನ್ನು ನೋಡುವೆವು, ನಡು ನಡುವೆ ಕಾಲ ಮಹಿಮೆಯ ಕೂಡಿ ಹಾಡುವೆವು, ಪಾತ್ರವ ನಿರ್ವಹಿಸುವೆವು. ನನ್ನ ಕೆಳದಿಯರೆನ್ನಾಗಲಲ್ಲಿ ಹಡಗಿದರೋ ನಾ ಕಾಣೆ. ಅನುಸರಿಸಿ ಸಾಕಾಯಿತು. ಕೇರಗೆಯ ಮುಳ್ಳಿಡಿದ ವನಗಳಲ್ಲಿ ಹುಡುಕುವೆನೆ ಸರ್ಪಗಳ ಹೆದರಿಕೆ. ಪಾದರಿಯ ವನದಲ್ಲಿ ಹುಡುಕುವೆನೆ ದುರುದುಂಬಿಗಳ ಕಾಟ. ಚಲ್ಲಳಿರನುತ್ತಿರುವ ಮಾಮರದ ತೋಪಿನಲ್ಲಿ ಸುಕ್ಕಿದಳಿಗಳ ಭಯ. ಬನವೆನಿತು ಕಣ್ಗೆಟ್ಟಾಗಿರುವುದೇ. ಚಂದಳಿರನುತ್ತಿರುವ ಸಿರಿಯಿಂದ ನಳೆನಳಿಸಿ ಮೆರೆಯುತ್ತಿರುವ ಭಕ್ತಿಯಲ್ಲಿ ಬಾಗಿರುವ
ತಳಿರೊಡೆಯ ಸಿರಿಯು ಬೆಳೆಯುತ್ತಿದೆ. ಹಕ್ಕಿಗಳು ಗೀತಾಂಜಲಿಯ ನಿವೇದಿಸುವಂತೆ ಮೈ ಮರೆತು ನಲಿಯುತ್ತಿವೆ. ಆಹಾ, ದಿನೇಶನ ಮುಗಿಲಿಲ್ಲದಾಗಸದಿ ಥಳಿಸುತ್ತಿಹನೆಂದು ಮುನಿವರಿಯರು ಕೊಟ್ಟ 5 ವರಗಳಲ್ಲಿ ಸೂರ್ಯ ಮಂತ್ರವೂ ಒಂದು. ಧೂಮಾಸ ಮುನಿವರನ ವರಗಳಲ್ಲಿ ದಿಟವಾಗಿಯೂ ಮಹಿಮೆ ಇರುವುದೇ? ನೋಡುವೆನು, ಇದೇ ಸಮಯ. ಕಿರದೆಯರು ಇಲ್ಲಿಲ್ಲ, ಯಾರಿಲ್ಲ. ಏಕಾಗಿಯಾಗಿ ಹೆರು ಅಲ್ಲನ ಸೂರ್ಯದೇವನ ಪೂಜೆ ಮಾಡಿ ಅಭಿಮಂತ್ರಿಸುವೆ. ಎಲೆ ದಿವಾಕರನಿ, ಸೂರ್ಯನಾರಾಯಣನೇ, ಸರ್ವ ವಿಶ್ವದ ಕಣ್ಣೆ, ಜಗದ ಸಂರಕ್ಷಕನೇ, ದಿನಮಣಿಯೇ, ಬಾಲಿಯ ವಿಲಾಸಿ ಅಂಕುರವು ಫಲಿಸುವಂದರಿ ಮಾಡು. ಭಕ್ತಿಯಲ್ಲಿ ಬೇಡುವೆನು. ಏನಿದೇನಿದು? ಕಾಂತಿ ಮತ್ತು ತಿಹುದೀಪನವ ನೂರ್ಮಣಿಯ ಸೊಬಗಿಂದ ನಲಿಯುತ್ತಿದೆ ತರುಣಿಕರ. ಯಾರಿವನು? ಧರಿಸುತ್ತಿಹ ಕಾಂತಿಯಲ್ಲಿ ಪರಿಸಾರುತ್ತಿಹನು. ಯಕ್ಷನೋ, ಕಿನ್ನರನೋ, ಅಮರನೋ? ಕಣ್ಣುಗಳವರನ್ನು ನೋಡಲಾರದೆ ಮುಚ್ಚುತ್ತಿವೆ. ಆಲೆ ಕುಂತಿಯೇ, ನಿನ್ನ ಬಯಕೆಯನ್ನು ಸಲ್ಲಿಸಲು ನೋಡಿದೋ ಬಂದಿಹೆ. ಬೆಚ್ಚದಿರು, ಬೆದರದಿರು. ಲೋಕದ ಚರಾಚರಗಳ ಜೀವಕಾಧಾರವಾಗಿರುವ ಸೂರ್ಯದೇವನು ನಾನು. ಏಕೋ ನಿನ್ನ ಬಾಳಿನ ಬಯಕೆ ಅಂಕುರವು ಪೂತಿಹುದು. ನಿನಗಾಗಿ ಮುದ್ದು ಕೂರನ ನಾನು ತಂದೆಯನು. ಕಣ್ದೆರೆದು ನೋಡು, ತೆಗೆದುಕೋ. ನಿನ್ನ ಸೌಭಾಗ್ಯ ಕೆಡೆಯಿಲ್ಲ. ಇವನು ಅಪ್ರತಿಮ ಸಾಹಸಿ. ಇವನ ಎದೆಯೋಳಮೃತ ಕಲಶವಿದೆ. ಮೈಯಲ್ಲಿ ದುರ್ಭೇದ್ಯವಹ ವಜ್ರ ಕವಚವಿದೆ. ಈ 2 ಇವನಲ್ಲಿರುವ ನೆಗಂ. ಇವನೊಡನೆ ಮಾರ್ಮಲವ ಪಟುಪಟರು 3 ಲೋಕದೊಳಿಲ್ಲ. ಮೊದಲು ನೀನೀತನನ್ನು ಕಣ್ಣಿಂದ ನೋಡದಲೇ ಕಿವಿಯಿಂದ ಕೇಳಿರುವೆ. ಆದ್ದರಿಂದ ನೀನಿವನ ಕಂಡದಿಂ ಪಡೆದಿರುವೆ. ತಿರೆಯೋಳೀತನ ಹೆಸರು ಕಣ್ಣನೆಂದೊಳ್ಚಸದಿ ಪ್ರಖ್ಯಾತವಾಗಿರಲಿ. ವನದರಳುಗಳ ದೇಸಿಮಯ ಅಂತ ತೆರೆದಿಂದು ರಾಜಿಸುವುದೀ ಕುಮಾರನ ತೆಂಪು. ನಳಿನಳಿಪ ಕುಂದಲಿನ ಕೋಮಲತೆ ರೂಪವೆಂದೆಂದರದಲ್ಲಿ ಮೆರೆಯುತ್ತಿದೆ ಕುಮಾರನ ಸೊಬಗು. ಬಾಂಧವ್ಯ ಬೀಚಿಗಳ ನಲ್ಮೆಯೋ ಎಂಬಂತೆ ಮೆರೆಯುತ್ತಿದೆ ಕುಮಾರನ ಮಗು. ಆಳದಾಗಸದ ನೈರ್ಮಲ್ಯದಂತೆ ಮನಮೋಹಿಪವು ಕಣ್ಣುಗಳು. ಕೆಳದಿ, ಕೆಳದಿ, ಎಲ್ಲಿರುವೆ? ಅಯ್ಯೋ, ಈಗೇನು ಮಾಡುವುದು? ಕಂದನನ್ನೆಲ್ಲಿ ಅಡಗಿಸಲಿ? ಕೆಳದಿಯರು ಬಂದು ನೋಡಿದರೆ ಏನನ್ನುವುದು? ಅಯ್ಯೋ, ಮುಂದನರಿಯದೆ ಅಪರಾಧ ಮಾಡಿದೆನಲ್ಲ.
ತೆಗೆದುಕೋ. ಕಳ್ಳತನದ ಅಪರಾಧವನ್ನು ಕ್ಷಮಿಸು. ಬಾ. ಮುದ್ದು ಕಂದನೆ, ನನ್ನ ತಪ್ಪನ್ನು ಕ್ಷಮಿಸು. ನಿನ್ನಂತಹ ಕುಮಾರನನ್ನು ಪಡೆದ ತಾಯಿಗೆ ಸುಮ್ಮಾನವಲ್ಲದೆ ದುಮ್ಮಾನವಿರಬಾರದು. ಆದರೂ ಕನ್ನೆತನದಲ್ಲಿ ನಿನ್ನನ್ನು ಹೆತ್ತು ನನಗೆ ಮಹದಪರಾಧ ಮಾಡಿದೆನು. ಓ ಮುನಿವರೆಯ, ನೀನು ದಾನ ಮಾಡಿದ ರತ್ನವು ಮರುಳಾದ ನನಗೆ ಕೆಂಗೆಂಡವಾಯಿತೆ. ಮನೆತನಕ್ಕೆ ಅಪಕೀರ್ತಿಯನ್ನು ತಂದೆನಲ್ಲ. ಈ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತವಾಗುವುದು. ಸುರನರರ ಪಾಪವನ್ನು ತೊಳೆಯುತ್ತಾ ಹರಿಯುತ್ತಿಹವೋ ದಿವಿಜ ನದಿಯೇ, ನನ್ನ ಕಂದನನ್ನ ಮುಡಿದು ನಿನಗೆನ್ನರ್ಪಿಸುವೆ. ನನ್ನ ಪಾಪಗಳನ್ನು ತೊಳೆದು ಪಾವನೆಯನ್ನಾಗಿ ಮಾಡು. ಓ ಸೂರ್ಯದೇವ, ನನ್ನ ತಪ್ಪನ್ನು ಕ್ಷಮಿಸು. ಧರ್ಮ ತೇಜಸ್ವಿಯು ಕರುಣಾಶಾಲಿಯೂ ಆದ ಓ ಋಷಿ ತಿಲಕನೇ, ನನಗೆ ಆಶೀರ್ವಾದ ಮಾಡು. ಮಾತೆ, ಓ ಗಂಗಾ ಮಾತೆ, ಇದು ಈ ಪಾಪಿಯನ್ನು ಸ್ವೀಕರಿಸು. ಮಾನೆಲೆ ಬಾಲೆ. ದುಡುಕದಿರು, ಕೆಡಸದಿರು ನಿನ್ನ ಬಾಳಿನ ಬೆಳಕ. ನಿನ್ನ ಕೈಲಿಯ ಮಹಾಜ್ಯೋತಿಯನ್ನು ಕತ್ತಲೆಗೆ ಶರಣ ಮಾಡದಿರು. ಜೀವನದ ಲತೆ ಚಿಗುರಿ ಹೂವಾಗಿ ಕಾಯಾಗಿ ಹಣ್ಣಾಗುವ ಮುನ್ನ ಬೇಗೊಯ್ದು ಬಿಸುಡದಿರು. ನಿನ್ನ ಚಿಂತೆಯನ್ನು ನಾನು ನೀಗುವೆನು. ಭಯವೇಕೆ? ನಮಿಸುವೆನು ಮಾತಾಯೆ, ನಮಿಸುವೆನು. ಲೋಕಾಪವಾದಕ್ಕೆ ಗುರಿಯಾಗುವ ಕಾಲ ಬಂದಿರುವುದೆನೆ. ಸರಳತನದಿಂದ ಮುನಿವರೆಯಲಿದ್ದ ಬಲಪದವನ ಅರಿವದೆ ತತ್ತು ಮಾಡಿದೆ, ರಾಜ ಮಾಡಿದೆ. ಹೇಗಾದರೂ ಮಾಡಿ ಲೋಕಾಪವಾದಕ್ಕೆ ಗುರಿಯಾಗದಂತೆ ದಾರಿಯ ತೋರು ಮಾತಾಡೆ, ದಾರಿಯ ತೋರು. ನಾ ಎಲ್ಲ ಅರಿತಿಹೆನು, ನಾನೆಲ್ಲ ನೋಡಿದೆನು. ನಿನ್ನ ಮಾನವನ್ನುಳಿಸಿಕೊಳ್ಳಲು ಯತ್ನಿಸುವುದೇ ಆದರೆ ಈ ಮಹಾಪುರುಷನ ಜೀವಮಾನವನ್ನು ಕೆಡಿಸಿದಂತಾಗುವುದು. ಜಗದಲ್ಲಿ ಹಿಂದೆ ಎಂದೆಂದಿಗೂ ತಾಯಿಯನ್ನು ಎಸಗಿದ ಪಾಪಕ್ಕೆ ಪಕ್ಕಾಗುವೆ. ಮುಂದೊಂದು ಇದಕ್ಕಾಗಿ ಪರಿತಪಿಸಲೇಬೇಕು. ಸ್ವಾರ್ಥತೆಗೆ ತಕ್ಕ ಪ್ರಾಯಶ್ಚಿತ ದೊರಕುವುದು ಅಧಿನಿಯಮ. ಅದನ್ನು ಮೀರುವವರಾರು. ಇನ್ನ ಕಂದನನ್ನು ನನಗೆ ಕೈಗೊಳ್ಳುವಾಗ ಈತನನ್ನು ನಾನು ಸಾಕಿ ಸಲಹುತ್ತೇನೆ. ಮುದ್ದು ಕಂದನೆ,
ಬೊಂಬೆಗಳು. ಪಾತ್ರವನ್ನು ವಹಿಸುವವರು, ಕುಣಿಸಿದಂತೆಯೇ ಕುಣಿಯುತ್ತಿರುವವರು. ಓ, ನೀವುಗಳೀಗ ಇಲ್ಲಿಯೇ ಬರುತ್ತೀಯರು? ನಾನು ಇಲ್ಲೇ ಮರದಲ್ಲಿ ನಿಂತು ನೋಡಬೇಕು. ಆತ ಎಲ್ಲಿ ಬಲೆ ಬೀಸುವನೋ ಅಲ್ಲೇ ಈ ಕಂದನನ್ನು ಇಟ್ಟು ಏನು ದುಡ್ಡಿನಪ್ಪ, ಎಷ್ಟು ಪ್ರಯತ್ನಿಸಿದರು ಒಂದು ಮೀನಾದ್ರೂ ಸಿಕ್ಕಬೇಕಲ್ಲ. ಗಂಗಾದೇವಿಗೆ ಕೈ ಮುಗಿದು ಅಡ್ಡ ಬಿದ್ದು ಸುಮ್ಮನೆ ಬರಲಿರುವುದೇ. ಈಗ ಬರಿಗೈಲಿ ಮನೆಗೆ ಹೋದ್ರೆ ಆದ್ಯ ಅಂತೂ ಸುಮ್ಮನಿರುವುದಿಲ್ಲ. ಈಗಾಗಲೇ ಬಹಳ ಹೊತ್ತಾಗಿದೆ. ಇಷ್ಟೊತ್ತು ಅವನದು ಏನಿಲ್ಲ ಆದರೆ ನನಗೆ ನೆಮ್ಮದಿ ಇಲ್ಲ. ನನ್ನ ಗೊಂಬೆಯಂತಿದೆ. ಯಾರಿಗೆ ಮನಸ್ಸು ಬರ್ತಪ್ಪ ಇಂಥ ಶಿಶುವನ್ನು ಮರೆತು ಹೋಗುವುದಕ್ಕೆ? ಸರ ಮಕ್ಕಳು ಕೂಡ ಹೀಗಿರುವುದಿಲ್ಲ. ಇಂಥ ಸುದ್ದಿನವಪ್ಪ ನನ್ನ ರಾಧೆ ಮಕ್ಕಳಿಲ್ಲ ಅಂತ ದಿನ ಬೈದಿರ್ತಾಳೆ. ಇವಾಗ ಈ ಮಗುವನ್ನು ಅವಳಿಗೆ ಕೊಟ್ಟು ದಿನದ ಬೈಗಳನ್ನಾದ್ರೂ ತಪ್ಪಿಸ್ಕೊಳ್ತೇನೆ. ರಾಧೆ ನೆನೆಗ್ಲಾಗ ಬರ್ತಿದ್ದಾಳೆ. ಇದೇನೇ ಮಾತ? ನಿಮಗೆ ಊಟ ಮಾಡಿ ಕಾದ್ ಸಾಕಾಯ್ತು. ಎಷ್ಟು ಅಡಿಗೆ ಸಿಕ್ತು? ಇದ್ಯಾವ ಮಗು? ಯಾರಪ್ಪ ಮಕ್ಕಳನ್ನ ಹೇಳ್ಕೊಂಡು? ಇದೇ ನಿಮ್ ಕೆಲಸ? ನಿಮ್ಗೇನೋ ಅರಳ ಹೀಗೆ ಮಕ್ಕಳು ಆಡಿಸೋದಕ್ಕೇನು ನಿಮ್ಗೆ ದಿನ ಬಾಲೆ ತೆಗೆದುಕೊಂಡು ಬರೋದು? ಗೊತ್ತಾಯ್ತು. ನೀನಿಲ್ಲ ಗಂಗಮ್ಮನಲ್ಲಿ ನೀನೇ ಇಲ್ಲ. ಈಗ ಯಾವ ಮಕ್ಕಳನ್ನ ಆಡಿಸುತ್ತಾ ಕೂತ್ಕೊಂಡ್ರೆ ನೀನ್ ಸಿಕ್ಕೋದಕ್ಕೆ? ಹೇಳು ಇನ್ನು ಹೇಳು. ಏನು ಹೇಳುದು? ಹೇಳಿದ್ದು ಸಾಲದೆ ಮರ್ಯಾದೆ ಇದ್ರೆ ಅದು ಹಾಗಲ್ಲ ಕಣೆ. ಏನು ಹಾಗಲ್ಲ ಕಣೆ? ಸಾಕು, ಬೇಗ ಬನ್ನಿ ಮಗನ್ ಕೊಟ್ಟು. ಯಾರು ಕೊಡ್ಲಿಲ್ಲ ಕಣೆ, ಇಲ್ಲಿಯೇ ಇತ್ತು. ಇಲ್ಲೇ ಬಿದ್ದಿದ್ದು? ಆಕಾಶದಿಂದ ಬಿತ್ತೇನೆ. ಆಕಾಶದಿಂದ ಬಿತ್ತೋ ಭೂಮಿಯಿಂದ ಬಿತ್ತೋ ನನಗೆ ಗೊತ್ತಿಲ್ಲ. ಅದು ನಿಜವಾಗ್ಲೂ ಇಲ್ಲೇ ಇತ್ತು ಕಣೆ. ಏನ್ ಹುಡುಗಾಟ ಮಾಡ್ತೀರೋ ಏನು? ನಿನ್ನ ದೆಸೆಯಿಂದ ಹುಡುಗಾಟದ ಕಾಲ ಬಿಟ್ಟು ಕಣೆ. ಹುಡುಗಾಟ ಹೀಗಾಟ ಏನೂ ಇಲ್ಲ. ನೀನು ದಿನ ಮಕ್ಕಳಿಲ್ಲ ಅಂತ ಬರ್ಬೋದಿದ್ದಲ್ಲ. ಅದಕ್ಕಾದ್ರೂ ಈ ಮಗುವಿಗೆ ಕೊಡೋಣ ಅಂತ ಇಟ್ಟು ಬಾ ತಗೋ. ಅಯ್ಯೋ, ಯಾವ್ದು ರಾಜು ಮಗು. ಹಂಗೆ ಯಾಕಪ್ಪ ಇದ್ರು ಸಾಹಸ? ಅವನು ನಮ್ತಲ್ಲಿ ಬಂದ್ರೆ ಅಪ್ಪ ಚಾಮಿ ಅಂತ ಕೂಗಿದೆ. ಅಮ್ಮ ತಾಯೇಂದ್ರ ಯಾರೋ ಇದ್ದೀರಾ ಅಂತ ಹತ್ಕೊಂಡೆ. ಮಂತ್ರೆಲ್ಲ ಹೋಗಿತ್ತು, ಯಾರು ಬರ್ಲಿಲ್ಲ. ನಾನು ಬರ್ದೆ ಹೋಗಿದ್ರೆ ಮಗು ಮಣ್ಪಾಲ್ ಅಂತಿತ್ತು. ಯಾರು ಗೊತ್ತಿಲ್ಲ ಕಡೆ. ಮನೆಗೆ ಹೋಗಿ ಹಬ್ಬ ಮಾಡಬೇಕು. ಕೊಟ್ಟವರ ನನ್ನಾತ್ಮವೇಗಿಂದು ಚಲಿಸುವುದೋ ನಾನರಿ. ನಮ್ಮ ಹಳ್ಳಿಯ ಬಾಂಧಳವಿನಗೆ ಕಿರಿದಾಗಿ ತೋರುವುದು. ನಮ್ಮ ಹಳ್ಳಿಯ ಗದ್ದೆ ತೋಟಗಳು
ನನ್ನ ಸಂಚಾರಕ್ಕೆ ಸಾಲದಾಗಿದ್ದವು. ನಮ್ಮ ಹಳ್ಳಿಯ ಜೀವನದೊಳಗೆ ತೃಪ್ತಿ ಇಲ್ಲ. ಬಲೆಗೆ ಒಳಗಾದ ಕೇಸರಿಯಂತೆ ಎದೆ ಏಕೋ ಹಾರಾಡಿ ಹೋರಾಡಿ ಹೊರಡುತ್ತಿದೆ. ಮೂಡಣದ ತರುಣಾರುಣೋದಯವು ನಾನರಿಯದಾವುದೋ ಸಂದೇಶವನ್ನು ತಿಳುಗಿ ಕೈ ಬೀಸಿ ಕರೆಯುವುದು. ತನ್ನೆಲರೊಳಲೆತಿಹ ಒಂದೊಂದು ಕುಸುಮವು ದೂರದಾವುದೋ ಸುದ್ದಿಯನ್ನು ಹೇಳುತ್ತಿದೆ. ಕೋಗಿಲೆಯು ಮರಗಳಲ್ಲಿ ಆಡುತ್ತಿದೆ. ದೂರದಾವುದೋ ಮೈಮೆ ಕೈ ಬೀಸಿ ಕರೆದಂತೆ ಆಗುವುದು. ಮುದ್ದಿಸುವ ತಮ್ಮೆಲ್ಲರೂ ಕೂಡ ಬೇರೆ ಲೋಕದಿಂದ ತಂದು ಬೇರೊಂದು ಜೀವನದ ತೆರೆಮರೆಯ ತೆರೆಯುತ್ತಿಹ ದೂತನಂತಿಹುದೆನಗೆ. ಕನಸುಗಳು ಕೂಡ ಬೇರೊಂದು ಚಿತ್ರವನ್ನು ತೋರುವುದು. ನಮ್ಮ ಹಳ್ಳಿಯ ತೊರೆಯಲ್ಲಾಡುವುದು ಸ್ವಪ್ನ ಸಾಮ್ರಾಜ್ಯದಲ್ಲಿ ಸುಳಿದಿಲ್ಲ. ಹಳ್ಳಿ ಗೆಳೆಯರ ಕೂಡೆ ನಾನಾಡುವುದು ಕನಸಿನಲ್ಲಿ ಬಂದಿಲ್ಲ. ಯುದ್ಧಗಳು, ಬಾಣಗಳು, ವಿಲ್ಲುಗಳು, ನೃಪತಿಗಳು ಇವುಗಳೇ ನನ್ನ ಕನಸಿನ ಲೋಕ. ಏತಕೋ ನಾನರಿ ಈ ಮಹಾಧಾರಿಣಿಯ ಕರೆ ನನಗೆ ಬಂದಿರುವುದು. ಇಲ್ಲ, ನಾನಿಲ್ಲಿ ಕೊಟ್ಟಿಗೆಯ ಕರುವಂತೆ ಬಂಧನದೊಳಿರಲಾರೆ. ತಾಯಿಯನ್ನು ಒಪ್ಪಿಸುವೆ, ತಂದೆಯ ಆಣೆಯ ಪಡೆದು ತೆರಳುವೆನು. ಅಂದು ನಮ್ಮ ಹಳ್ಳಿಯ ತೊರೆಯ ಬಳಿ ನಾನು ಕುಳಿತಿರುವಾಗ ತೇಜಸ್ವಿಯಾದೊಬ್ಬ ವೃದ್ಧ ಮೂರ್ತಿಯ ಕಂಡೆ. ಅಂದಿನಿಂದೆನ್ನಾತ್ಮವು ಕದಡಿದಂತಾಗಿರುವುದು. ಎಂತಹ ತೇಜಸ್ಸು, ಸಾಗರದ ಗಾಂಭೀರ್ಯ, ದಿನಕರನ ತೇಜಸ್ಸು, ಹೆಗಲ ಮೇಲೊಂದು ಕೊಡಲಿ. ಇಲ್ಲ, ನನಗೆ ಈ ಹಳ್ಳಿ ಸಾಲದು. ದೂರದಾವುದೋ ವಾಣಿ ಗಿರಿಯಾಚೆಯಿಂದ ಕೈ ಬೀಸಿ ಕರೆದಂತೆಯಾಗುವುದು. ಕರೆದಡೆಗೆ ತೆರಳುವೆನು. ಕಂದ, ಏನನ್ನು ಆಲೋಚಿಸುತ್ತಿರುವೆ? ಕೆಲವು ದಿವಸಗಳಿಂದ ನಿನ್ನ ರೀತಿಯೇ ಬೇರೆ ಆಗಿದೆ. ಏಕಾಂಗಿಯಾಗಿರುವೆ, ಏನೇನೋ ಯೋಚಿಸುವೆ. ಮೈ ಸ್ವಸ್ಥವಿಲ್ಲವೇನು? ಮೈ ಏನು ಸ್ವಸ್ಥವಾಗಿಯೇ ಇದೆ ಅಮ್ಮ, ನೀನೇನು ಹೆದರಬೇಡ. ಮತ್ತೇನು? ಅಮ್ಮ, ಈಚೆಚೆಗೆ ನನ್ನ ಚಿತ್ತದಲ್ಲಿ ಏನೋ ಅಶಾಂತಿ. ಯಾಕೆ ಮಗು? ನನ್ನ ಮನಸ್ಸಿನಲ್ಲಿ ಕನಸಿನ ಚಿತ್ರಗಳಂತೆ ಏನೇನೋ ನೋಟಗಳು ಆಗಾಗ್ಗೆ ಸುಳಿಯುವವಲ್ಲ, ಏಕೆ? ಏನು ಚಿತ್ರಗಳು? ಏನೇನೋ ಚಿತ್ರಗಳು, ಅವುಗಳ ಅರ್ಥವೇ ನನಗೆ ಗೊತ್ತಾಗುವುದಿಲ್ಲ. ಕೆಲವು ಸಾರಿ ನಾನು ಯಾವುದೋ ಮಹಾಯುದ್ಧ ರಂಗದಲ್ಲಿ ರಾಜಾಧಿರಾಜರುಗಳ ನಡುವೆ ಕಾದುವಂತೆ ತೋರುವುದು. ಕೆಲವು ಸಾರಿ ಯಾವನೋ ಮಹಾಪುರುಷನಲ್ಲಿ ಶಸ್ತ್ರಾಭ್ಯಾಸ ಮಾಡುವಂತೆ ತೋರುವುದು. ಕೆಲವು ಸಾರಿ ರತ್ನ ಖಚಿತವಾದ ಕಿರೀಟವನ್ನು ಧರಿಸಿರುವ ಯಾವನೋ ಮಹಾ ಚಕ್ರವರ್ತಿಯೊಡನೆ ಸರಸದಿಂದ ಕೈ ಹಿಡಿದು ಆಡುವಂತೆ ತೋರುವುದು. ಹೀಗೆ ಇನ್ನು ಏನೇನೋ ಚಿತ್ರಗಳು. ಕಂದ, ನಾವು ಮಹಾ ಪುಣ್ಯ ಪುರುಷನ ಮಗನೂ ನಾ ಕಾಣೆ. ನಿನ್ನ ಮಹಾ ಆತ್ಮಕ್ಕೆ ನಮ್ಮ ಬಡತನದ ಕಳವಳಗಳು ಸಾಕಾಗುವೆ. ಮಗು, ಅವೆಲ್ಲ ಬರಿಯ ಚಿತ್ರಗಳು, ಹುಡುಗರಿಗೆ ಸಹಜ. ನಾನು ನಿನಗೆ ಹೇಳಿದ ಚಕ್ರವರ್ತಿಗಳು, ರಾಜರು, ಯುದ್ಧಗಳು, ಇವುಗಳ ವಿಚಾರವಾದ ಕಥೆಗಳು ನಿನ್ನ ಮನಸ್ಸಿನಲ್ಲಿ ಚಿತ್ರಗಳಂತೆ ಸುಳಿದಾಡುವವು ಅಷ್ಟೇ ಹೊರತು ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲಮ್ಮ, ನನ್ನ ಎದೆಗೆ ಈ ನಮ್ಮ ಹಳ್ಳಿಯ ವಿಸ್ತಾರವೇ ಸಾಕಾದಂತೆ ತೋರುವುದಿಲ್ಲ. ಕೆಲವು ಸಾರಿ ನೀರಿನೊಳಗೆ ಮುಳುಗಿ ಉಸಿರಾಡದವನಂತೆ ಇಲ್ಲಿಯ ಜೀವಿತತೆ ಬಹಳ ಆಯಾಸಕರವಾಗಿ ತೋರುವುದು. ಕೆಲವು ಸಾರಿ ದೂರದ ದಿಗಂತದ ಮಬ್ಬಿನಲ್ಲಿ ನಿಂತು ಯಾರೋ ಕೈ ಬೀಸಿ ಕರೆದಂತೆ ಆಗುವುದು. ಮಗು, ನಿನಗೆ ಏನು ಬೇಕಾದರೂ ಕೊಡಲು ನಾನು ಸಿದ್ಧಳಾಗಿರುವೆ. ಬಾಲ್ಯವು ತಾರುಣ್ಯದ ಸೋಪಾನವನ್ನು ಏರುವಾಗ ಹೀಗೆಲ್ಲ ಆಗುವುದು ವಿಚಿತ್ರವಲ್ಲ. ಅಮ್ಮ, ನನಗಿನ್ನೇನು ಬೇಕಾಗಿಲ್ಲಮ್ಮ.
ನನಗೆ ಬಿಲ್ಲಂಬುಗಳ ವಿದ್ಯೆಯನ್ನು ಕಲಿಯಬೇಕೆಂದು ಕುತೂಹಲ. ನಿನ್ನ ಮತ್ತು ತಂದೆಯ ಅಪ್ಪಣೆಯಾದರೆ ಸಾಕು. ಯಾವ ಗುರುವನ್ನಾದರೂ ಆಶ್ರಯಿಸಿ ವಿದ್ಯೆಯನ್ನು ಕಲಿತು ಹಿಂದಿರುಗಿ ಇಲ್ಲಿಗೆ ಮರಳುವೆನು. ಅಮ್ಮ, ನಾನಿಂದಿಗೂ ನಿನ್ನನ್ನು ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಮಗು, ನಾವು ಬೆಸ್ತರ ಜಾತಿಯವರು. ಶಸ್ತ್ರಶಾಸ್ತ್ರಾಚಾರ್ಯರೆಲ್ಲ ಬ್ರಾಹ್ಮಣರು. ನೀನು ಬೆಸ್ತರವರೆಂದು ತಿಳಿದರೆ ಅವರೆಂದಿಗೂ ನಿನಗೆ ವಿದ್ಯೆ ಕಲಿಸಲಾರರು. ಅಲ್ಲದೆ ಅಸಹಾಯರಾಗಿ ಹೊರಗೆ ಹೋಗಲು ನೀನು ಸಣ್ಣವನು. ಅದರ ಚಿಂತೆ ನಿನಗೇಕಮ್ಮ? ಗುರುಗಳಿಗೆ ನಾನು ಯೋಗ್ಯನೆಂದು ತೋರಿಸಿದರೆ ನನ್ನ ಭಕ್ತಿಗೆ ಮೆಚ್ಚಿ ವಿದ್ಯಾಭ್ಯಾಸ ಮಾಡಿಸಿದರು. ಅದು ಅಲ್ಲದೆ ನಾನು ಸಣ್ಣವನೆಂದು ನಿನಗೇಕೆ ಕಳವಳ? ಸಣ್ಣವನಾದ ಮಾತ್ರದಿಂದ ಸಾಹಸಿ ಅಲ್ಲವೇ? ಅಮ್ಮ, ನಿನ್ನ ಆಶೀರ್ವಾದ ಹೊಂದಿದ್ದರೆ ನನ್ನ ಬಯಕೆಯೆಲ್ಲ ಕೈಗುಡಿಯೇ ಕೊಡುವುದು. ಮಗು, ನೀನು ಕಣ್ಮರೆಯಾದರೆ ನನ್ನ ಜೀವವು ತಲ್ಲಣಿಸುವುದು. ನಿನ್ನ ನಗರಿ ನಾನು ಹೇಗೆ ಸುಖ ತಿಂದಿರಲಿ? ಅಮ್ಮ, ನನ್ನ ಕಲ್ಯಾಣದ ಮೇಲೆ ಕಣ್ಣಿಟ್ಟು ನೀನನ್ನು ಕಳುಹಿಸಲಾರೆಯಾ? ಮಗು, ನೀನಾರ ಬಳಿಗೆ ಹೋಗುವೆ? ನಿನಗೆ ಯಾರ ಪರಿಚಯವಿದೆ? ನನಗೊಬ್ಬ ಮಹಾಪುರುಷನ ಗುರುತಿದೆ. ಯಾರು? ಕೆಲವು ದಿನಗಳ ಹಿಂದೆ ನಮ್ಮ ಹಳ್ಳಿಯಾಚೆಯ ತೊರೆಯ ಬಳಿ ಕುಳಿತು ನೀರಿನಲ್ಲಾಡುವ ಮೀನುಗಳನ್ನು ನೋಡುತ್ತಿದ್ದೆ. ಅಲ್ಲಿಗೆ ಒಬ್ಬ ಮಹರ್ಷಿಯು ತನ್ನ ಶಿಷ್ಯರೊಡನೆ ಬಂದು ನನ್ನನ್ನು ಮಾತನಾಡಿಸಿದರು. ಏನೆಂದು? ನನ್ನ ಊರು, ಜಾತಿ, ತಂದೆ ತಾಯಿಗಳು ಇವುಗಳ ವಿಚಾರವನ್ನೆಲ್ಲ ಕೇಳಿದನು. ಎಲ್ಲವನ್ನೂ ಹೇಳಿದೆನು. ಕಡೆಗೆ, ಬಾಲಕನೇ, ನಿನ್ನ ಮುಖಕಾಂತಿಯು ವೀರ ಪುರುಷನನ್ನು ಸೂಚಿಸುತ್ತದೆ ಎಂದು ಹೇಳಿ ನನ್ನ ಜೀವನದ ಅಲ್ಪ ಸಂಪೂರ್ಣತೆಯಲ್ಲಿ ವಿಲೆಯ ಅಗ್ನಿಯ ಕಿಡಿಯನ್ನಿಟ್ಟು ಮರಗಳ ಮರೆಯಲ್ಲಿ ಮರೆಯಾದನು. ಅಂದಿನಿಂದ ನಿನ್ನ ಆತ್ಮವು ಕದಡಿದಂತಾಗಿರುವುದು. ನನ್ನ ಜೀವನದ ದೃಷ್ಟಿಯೇ ಬೇರೆಯಾಗಿ ಹೋಗಿರುವುದು. ಎಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕಾಣಿಸುವನು. ಕನಸಿನಲ್ಲಿಯೂ ಅವನ ರೂಪವೇ ಆಗಾಗೆ ಮೈದೋರಿ ಕರೆಯುವುದು. ನಾನು ಅವನಲ್ಲಿಗೆ ಹೋದರೆ ನನ್ನನ್ನು ಪ್ರೀತಿಯಿಂದ ಸ್ವೀಕರಿಸುವನೆಂಬುದು ನನ್ನ ನಂಬಿಕೆ. ಮಗು, ನಿನ್ನ ಬಯಕೆಯ ಹೊಳೆಯನ್ನು ನಾನು ವರ್ತಿಸುವುದಿಲ್ಲ. ನಿನ್ನ ಇಷ್ಟದಂತೆ ನಡೆಯಲು ನಿನಗೆ ನೆರವಾಗುವೆ. ನನ್ನ ತಂದೆಯ ಆಶೀರ್ವಾದವನ್ನು ಪಡೆದು ನೀನು ಶೀಘ್ರದಲ್ಲಿಯೇ ಹೊರಡಬಹುದು. ಅಮ್ಮ, ಅಲ್ಲಿ ನೋಡು, ನನ್ನ ತಂದೆಯು ಇತ್ತಲಾಗೆ ಬರುತ್ತಿರುವನು. ಅಪ್ಪ, ಬಹಳ ಆಯಾಸ ಪಟ್ಟಿದೆಯಾ? ಬಾಯಿದೆ, ಸ್ವಲ್ಪ ವಿಶ್ರಮಿಸಿಕೋ. ಈ ಬಿಲ್ಲು ಬಾಣಗಳನ್ನು ಹೊತ್ತು ನನಗೆ ಸಾಕಾಗಿದೆ. ಅಯ್ಯೋ, ಬಿಲ್ಲು ಬಾಣಗಳನ್ನು ಯಾಕೆ ತಂದಿರಿ? ಯಾರು ಕೊಟ್ರು? ಇನ್ಯಾರೇ ಕೊಡಬೇಕು? ಗಂಗಾದೇವಿಗೆ ಬಲೆ ಹಾಕಿ ಎಳೆದಾಗ ಈ ಬಿಲ್ಲು ಬಾಣಗಳು ಸಿಕ್ಕಿತು. ಪ್ರಯಾಸದಿಂದ ಹೊತ್ಕೊಂಡು ಬಂದೆ. ಅಪ್ಪ, ಇದನ್ನು ನಾನು ತೆಗೆದುಕೊಳ್ಳುತ್ತೇನೆ. ಮಗು, ನಿನಗೆ ಮರುಳೆ, ನಾನೇ ತಿನಕ್ಕೆ ಎತ್ಕೊ ಬಂದೆ. ನೀನೆ ತಗೊಳ್ಳಿಯಾ? ಹಾಗಾದ್ರೆ ನೋಡುವೆ. ಏನಪ್ಪ, ಹಗುರವಾಗಿಯೇ ಇದೆಯಲ್ಲ? ಹೇಗೆ ಸಾಧ್ಯ? ಮಗುವು ಎತ್ತಬಲ್ಲ ಬಿಲ್ಲು ನನಗೇಕೆ ಭಾರವಾಯಿತು? ಆ ಬಿಲ್ಲನ್ನು ಇಲ್ಲಿ ಕೊಡು, ನೋಡೋಣ. ಆಶ್ಚರ್ಯ, ಮೊದಲಿಗಿಂತಲೂ ಬ್ರಹ್ಮಾಂಡ ಭಾರವಾಗಿದೆಯಲ್ಲ. ಮಗು, ನಿಜವಾಗಿಯೂ ನಿನಗೆ ಭಾರವಿಲ್ಲವೇ? ನಿಜವಾಗಿಯೂ ಭಾರವಿಲ್ಲಪ್ಪ, ನೋಡು. ಮಗು, ನನಗೆ ಬಗೆ ಹರಿಯುವುದಿಲ್ಲ. ಈ ಶಕ್ತಿಯು ಅತಿ ಮಾನುಷವಾಗಿದೆ. ಅಪ್ಪ, ನಾನು ಒಂದು ಬಾಣವನ್ನು ಹೂಡಿ ಹೊಡೆದು ನೋಡಲೆ? ಅಯ್ಯೋ ಬೇಡ ಮಗು, ಬಿಲ್ಲುಗಾರಿಕೆ ನಿನಗೆ ತಿಳಿಯದು. ಏನಾದರೂ ಅಪಾಯವಾಗಿದ್ದು? ಅಮ್ಮ, ನಿನಗೇಕಮ್ಮ ಹೆದರಿಕೆ? ನೋಡು. ಸಾಕು ಸಾಕು ಮಗು, ಹೆಚ್ಚು ಎಳೆಯಬೇಡ. ಅಯ್ಯೋ, ಅಲ್ಲಿ ನೋಡಿ, ಮರದ ದೊಡ್ಡ ಕೊಂಬೆ ಮುರಿದು ಬಿತ್ತು. ಕಂದ, ನನ್ನ ಜೀವನದ ರತ್ನ. ವಿದ್ಯೆ ಕಲಿಯಲು ಹೋಗುತ್ತಾನಂತೆ. ಅದು ನನ್ನ ತಡೆಯೇನು? ಇವನು ಕಲಿತಿದ್ದರೆ ಯಾರು ಕಲಿಯುವರು? ಅಪ್ಪ, ಈ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ನಾಳೆ ಹೊರಡುವೆನು.
ಈ ಅರಣ್ಯವು ಎಷ್ಟು ಮನೋಹರವಾಗಿದೆ. ಎಂತೆಂತ ರಾಕ್ಷಸನೆಲ್ಲ ನಮ್ಮ ಗುರುಗಳು ಶಿಷ್ಯಂದ್ರಾಗಿ ಸೇರ್ಸ್ಕೊಂಡ್ಬಿಟ್ಟಾರಪ್ಪ. ರಾಕ್ಷಸ! ನಾನಾ ಬಣ್ಣಗಳಿಂದ ಕೂಡಿದ ಈ ವಿಹಂಗಮಗಳ ನುಂಚರವು ಎಷ್ಟು ಹೃದಯಂಗಮವಾಗಿದೆ. ಈ ಸುಂದರ ಸಾಗರದಲ್ಲಿ ತೇಲಾಡುವ ನಾವೇ ಧನ್ಯರು. ಧನ್ಯರು! ಧನ್ಯರು! ಇಂತಹ ಸನ್ನಿವೇಶವೇ ಪರಮಾತ್ಮನಿಗೆ ಪ್ರತ್ಯಕ್ಷ ಅನುಭವಕ್ಕೆ ಅತ್ಯಂತ ಸಹಕಾರಿಯಾದದ್ದು. ಗುರುಗಳು ಹೇಳಲಿಲ್ಲವೇ? ಹಾಗೆ ನಮ್ಮ ಗುರುಗಳು ಯಾರು? ಜಮದಗ್ನಿಯ ಪುತ್ರ ಪರಶುರಾಮ. 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 ಹೌದು, ಉಳಿದ ಗುಟ್ಟುಗಳಲ್ಲಿ ಅವರು ಗುರುಗಳೊಡನೆ ಬೇರೊಂದು ಕಡೆಗೆ ಹೋದರು. ನಾವು ಕಾಲಹರಣ ಮಾಡದೆ ಸಮಿತ್ ಪುಷ್ಪಗಳನ್ನು ಆಯೋಣ. ಗೊತ್ತಾದರೆ ಗೊತ್ತೈತೆ ಗುರುಗಳ ಕೋಪ. ಮನೆಯಲ್ಲ ದಾರಿಗೆ ಬಾ, ಆಯೋಣ. ಈ ಜಗತ್ತೆಷ್ಟು ವಿಸ್ತಾರವಾಗಿರುವುದು. ಇದುವರೆಗೆ ಬಾವಿಯಲ್ಲಿ ಹತಪ್ಪಿಯಂತೆ ನಾನಿದ್ದೆ. ಈ ಮಹಾಪರ್ವತಗಳು, ಈ ಮಹಾ ಅರಣ್ಯಗಳು, ಆಂದಳವ ನಿರಿಯುತ್ತಿಹ ಈ ಮಹಾ ವೃಕ್ಷಗಳು, ಇವುಗಳನ್ನು ನೋಡುತ್ತಿದ್ದರೆ ಎನ್ನೆದೆಯು ವಿಸ್ತಾರವಾಗುವುದು. ಗುರುಗಳ ಆಶ್ರಮದಲ್ಲಿ ಈ ವನದೊಳಲ್ಲಿ ಅರಸಿದಿರು ಕಾಣದಾಗಿದೆಯಲ್ಲ. ಇದೇ ಇದು ಪಾದಗಳ ಚಿಹ್ನೆ. ಹನಿ ಹಿಡಿದ ಈ ಅರಣ್ಯದಲ್ಲಿ ಈಗ ತಾನೇ ಯಾರೋ ಸಂಚಾರ ಮಾಡಿದರು. ಇರಲಿ, ಹುಡುಕಿ ನೋಡುವೆ. ಯಾರಪ್ಪ ನೀನು? ನಮ್ಮ ಭಾಗ್ಯದ ಸಂರಕ್ಷಕನು. ಅಯ್ಯೋ, ನೀನು ನಮ್ಮನ್ನು ಹಿಡಿದು ತಿನ್ನುವುದರಲ್ಲಿತ್ತು. ಹುಲಿ ಅಲೆಯುವುದು, ಇನ್ನೇನು ಭಯವಿಲ್ಲ. ಅಲ್ಲಿ ನೋಡಿ, ನನ್ನ ಬಾಣದ ಪೆಟ್ಟಿನಿಂದ ಗುರುಳು ಬಿದ್ದಿದೆ. ನಾನು ಕಾಡಿನಲ್ಲಿ ಸಂಚರಿಸುತ್ತಾ ಬರುವಾಗ ನಿಮ್ಮ ಕೂಗು ನಿಮ್ಮ ಕಿವಿಗಳಿಗೆ ಬಿದ್ದು ಕೂಡಲೇ ಹುಲಿಯೊಂದು ಕಂಡಿತು. ಕೂಡಲೇ ಒಂದು ಶರದಿಂದ ಎಚ್ಚರಿತು. ಅಣ್ಣ, ನೀನಾರು? ಎಲ್ಲಿಂದ ಬಂದೆ? ಎತ್ತ ಕಡೆ ಹೋಗ್ಬಿಟ್ಟೆ? ನೀವಾರು? ನಾವು ಪರಶುರಾಮರ ಶಿಷ್ಯರು. ಏನು ಕೊಡಲಿ ಯೋಜನ ಒಟ್ಟುಗಳೇ? ಹೌದು. ಗುರುಗಳಲ್ಲಿ ಅವರು ನಮ್ಮೊಡನೆಯೇ ಬಂದರು. ಉಳಿದ ಶಿಷ್ಯರೊಡನೆ ಬೇರೊಂದು ಕಡೆಗೆ ಹೋದರು. ನಾವು ಸಮಿತ್ ಪುಷ್ಪಗಳನ್ನು ಆಯೋಗಿ ಇತ್ತ ಕಡೆ ಬಂದೆವು. ನಾನು ಸಹ ಗುರುಗಳನ್ನೇ ಹುಡುಕಿಕೊಂಡು ಬಂದೆ. ನನ್ನನ್ನು ಅವರೆಡೆಗೆ ಕರೆದೊಯ್ಯುವುದಾ? ಈ ನಮ್ಮ ರಕ್ಷಕನು, ಸೋದರನು. ನಿನಗೆ ಬೇಕಾದ ಸಹಾಯ ಮಾಡುವೆವು. ಸಂತೋಷದಿಂದ ಗುರುವಿನೆಡೆಗೆ ಕೊಂಡೊಯ್ಯುವೆವು. ಗುರುಗಳೊಡನೆ ನಿನಗೆ ಕೆಲಸ? ಮತ್ತೆ ಶಿಷ್ಯನನ್ನಾಗಿ ಸ್ವೀಕರಿಸಿ ಎಂದು ಬೇಡುವುದು. ಓ, ಶಾಸ್ತ್ರಾಭ್ಯಾಸವನ್ನು ಕಲಿಯುವುದಕ್ಕೇನು? ಹೌದು, ಆದರೆ ಶಾಸ್ತ್ರಾಭ್ಯಾಸಕ್ಕಿಂತಲೂ ಶಸ್ತ್ರಾಭ್ಯಾಸದಲ್ಲೇ ನನಗೆ ಅಭಿರುಚಿ ಹೆಚ್ಚು. ಗುರುಗಳು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವರೆ? ಓ, ಸಂತೋಷದಿಂದ ಸ್ವೀಕರಿಸುವುದು. ಹಾಗಾಗಿ ನಡಿ, ನನ್ನನ್ನು ಅವರೊಂದಿಗೆ ತೆರಳುಕೊಂಡು ಹೋಗಿ. ಬನ್ನಿ, ಗುರುಗಳೊಡನೆ ಹೋಗೋಣ. ಆದರೆ ನೀನ್ ಯಾವ ಜಾತಿ? ನಾನು ಬೆಸ್ತರ ಕುಲದವನು. ಏನು? ಬೆಸ್ತನ ಕುಲದವನೇ? ಹೌದು, ಬೆಸ್ತರ ಕುಲದವನು. ಆದರೆ ನೀನು ಬೆಸ್ತರ ಕುಲದ ಹಾಗೆ ಕಾಣಲಿಲ್ಲವಲ್ಲ?
ಕುಲವು ಜನನದೊಳಿಲ್ಲ ಗುಣದೊಳಿಯುವುದು ಎಂದು ಪ್ರಯತ್ನಿಸಿ ನೋಡೋಣ ಬಾ. ಗುರುವರ್ಯ, ಒಲೆ ಒಲೆ ಎಂದು ಕೂಗಿದವರು ಯಾರು? ಗುರುವರ್ಯ, ಕೂಗಿದವರು ನಾವೇ. ಒಂದು ದುಷ್ಟ ವ್ಯಾಘ್ರವು ನಮ್ಮನ್ನು ಅಟ್ಟಿಸಿಕೊಂಡು ಬಂದು ಇನ್ನೇನು ತಿನ್ನುವುದರಲ್ಲಿತ್ತು. ಅಷ್ಟರಲ್ಲಿ ಈತ ತನ್ನ ಬಾಣದಿಂದ ಅದನ್ನು ಕೊಂದನು. ನಿನ್ನನ್ನು ನಾನೆಲ್ಲಿಯೋ ನೋಡಿದಂತಿರುವುದು. ಹೌದು ಗುರುದೇವ, ಕೆಲವು ದಿನಗಳ ಹಿಂದೆ ಹಳ್ಳಿ ಆಚೆಯ ತೊರೆ ಬಳಿ ನಾನು ಕುಳಿತಿರುವಾಗ ನೀವು ಬಂದು ನನ್ನನ್ನು ಮಾತನಾಡಿಸಿ ಪಾವನನ್ನಾಗಿ ಮಾಡಿದ್ದೀರಿ. ನೀನು ಇಲ್ಲಿಗೆ ಏತಕ್ಕೆ ಬಂದೆ? ತಮ್ಮ ಬಳಿ ಶಿಷ್ಯ ವೃತ್ತಿಯನ್ನು ಅವಲಂಬಿಸಿ ಶಸ್ತ್ರಾಭ್ಯಾಸ ಮಾಡಲೆಂದು ಬಂದೆ. ಗುರುದೇವ, ಗುರುದೇವ, ಇವನು ಬೆತ್ತನ ಕುಲದವನಂತೆ. ಹೌದು, ಅರಿಗಳ ರುಂಡಗಳೆಂಬ ಮತ್ಸ್ಯಗಳನ್ನು ತನ್ನ ಶರಜಾಲದಲ್ಲಿ ಹಿಡಿಯುವ ಬೆಸ್ತರು. ಬಾಲಕರೇ, ನಿನ್ನ ಹೆಸರೇನು? ಗಾಧೇಯ. ಒಟ್ಟುಕಡೆಯ ಯಾವಾತನ ಮುಖದಲ್ಲಿ ತೇಜಸ್ಸು ತೋರುವುದೋ, ಯಾವನೊಳು ಬಾಂಧಳದ ಗಾಂಭೀರ್ಯ ಮೆರೆಯುವುದೋ, ಯಾವನು ಸದಾ ಸತ್ಯವನಾಡುವನು, ಅವನೆಲ್ಲೇ ಇರಲಿ, ಅವನಾದೇ ಆಗಿರಲಿ, ಬ್ರಾಹ್ಮಣನು. ಎಲ್ಲಿ ಔದಾರ್ಯವಿರುವುದೋ, ಎಲ್ಲಿ ಸಾಮರ್ಥ್ಯಮೈ ತೋರುವುದು, ಮೇಲೆಲ್ಲಿ ವೀರರ ಸೌಕುವುದು, ಅವರೆಲ್ಲ ಕ್ಷತ್ರಿಯರು. ರಾಧೇಯ, ನಿನ್ನ ಸಾಮರ್ಥ್ಯಕ್ಕೆ ನಾನು ಮೆಚ್ಚಿದೆನು. ನಾನರಿತ ವಿದ್ಯೆಯನ್ನು ನಿನಗೆ ಸಂತಸದಿಂದ ಬೋಧಿಸಿ. ಸಂಪ್ರದಾಯವು ಯೋಗ್ಯತೆಯ ಮುಂದೆ ಬಹುಕಾಲ ನಿಲ್ಲದರಿಯದು. ಒಳಗಿನ ಬೆಳಕು ಹೊಳೆಯ ತೊಡಗಿದರೆ ಹೊರಗಿರುವ ಕತ್ತಲೆಯು ತಡೆಯಲಾರದು ಅದನ್ನು. ನಿನ್ನ ಕಣ್ಣಿನ ಬೆಳಕೆ ನಿನ್ನ ಕುಲವನ್ನು ಬಿಚ್ಚಿ ಹೇಳುತ್ತಿದೆ. ಮುಂದೆಂದು ರಾಧೇಯನೆಂಬುವನು ಪರಶುರಾಮನ ಶಿಷ್ಯ.